50% ಜನ ಇದರಲ್ಲಿ ಉನ್ನತ ಶಿಕ್ಷಣ ಪಡೆದಿರಂತ ನೀವು ಹೇಳಿದಿರಿ. ಇನ್ನು 50% ಪಡೆದಿಲ್ಲ. ಹಾಗಾದ್ರೆ 50% ಯಾರು ಪಡೆದಿಲ್ಲ, ಉನ್ನತ ಶಿಕ್ಷಣ ಯಾರು ಮಾಡಿಲ್ಲ, BEd ಮಾಡ್ತಾನ MA ಅಥವಾ MSc ಮಾಡೋಕ್ಕೆ ಅವಕಾಶ ಇದೆ ನಿಮಗೆ. ಯಾವುದೇ ಸಂಕೋಚ ಬೇಡ, ತಲೆ ಕೆಡಿಸ್ಕೋಬೇಡಿ. ಒಂದು ಆಪ್ಷನ್ಸ್ ಇದು, 1 ಡಿಗ್ರಿ ತೊಳೆದಿರ್ತಕ್ಕಂಥ PG ಅಂದರೆ ಪೋಸ್ಟ್ ಗ್ರ್ಯಾಜುಯೇಷನ್. ಕೇಳಮ್ಮ ಇಲ್ಲಿ ಒಂದು ನಿಮಿಷ. ಒಂದು ಆಪ್ಷನ್ಸ್. ಇನ್ನು 50% ಜನ ಏನು ಮಾಡಿರಿ ಅಂದ್ರೆ ಒಂದೊಂದು PG ತೊಗೊಂಡಿರಿ ಆಲ್ರೆಡಿ. ನೀವು ಡಬಲ್ ಡಿಗ್ರಿ ಮಾಡಬೇಕು, ಹೌದಾ? ಸೊ ಹಾಗಾದ್ರೆ ಏನಂದ್ರೆ ಇಲ್ಲಿ ಎಲ್ಲ ಕೋರ್ಸ್ಗಳದ ನಮ್ಮಲ್ಲಿ 65ಕ್ಕಿಂತ ಹೆಚ್ಚು ಕೋರ್ಸ್ಗಳದಾವ. ನಿಮಗೆ ಬೇಕಾಯ್ತು ಅಂದ್ರೆ MA MSc ಅಷ್ಟೇ, ನಿಮಗೆ ಬೇರೆ ಯಾವ ಮಾಡೋಕೆ ಹೋಗಲ್ಲ. ನೀವು MBA ಮಾಡ್ತಾರೆ ಯಾಕ್ರಿ ನಮಗೆ ಯಾಕೆ ಬೇಕಾಯ್ತು ಅಂತೀರಿ ನೀವು, ಹೌದಲ್ಲ? ಸೊ ಆ ಥರ ಬೇಡ. ನಿಮ್ಗೆ ಇಷ್ಟವಾದ ಸಬ್ಜೆಕ್ಟನ್ನು ಮಾಡಿ ನೀವು, ಆದ್ರೆ ಭಾಳ ಸರಳ ಐತ್ರಿ. ನಮ್ಮಲ್ಲಿ 65ಕ್ಕಿಂತ ಹೆಚ್ಚು ಕೋರ್ಸ್ಗಳದಾವ. ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ನಾನು ಕೊಟ್ಟಿದ್ದೀನಿ, ಅದ್ರ ಬಗ್ಗೆ ಜಾಸ್ತಿ ನಾನು ಹೇಳಕ್ಕೆ ಹೋಗಲ್ಲ. ಆದ್ರೆ ಒಂದು ವಿಶೇಷ ಮನವಿ ಏನಂತಂದರೆ, ನಿಮಗೆ 108 ಸಮಸ್ಯೆಗಳದಾವ, ನನಗೆ ಗೊತ್ತದ. ಆ ಸಮಸ್ಯೆಗಳು ಯಾರು ಕೇಳಲ್ಲ. ಬಟ್ ನನಗೆ ಗೊತ್ತಿರೋದ್ರಿಂದ ನಾನೇನು ಮಾಡಕತ್ತೀನಿ ಅಂದ್ರೆ, ನಿಮಗೆ ಸಂಪೂರ್ಣವಾಗಿ ನನಗೆ ಯಾರು ಪ್ರೋತ್ಸಾಹ ಮಾಡಲಿಲ್ಲ. PG ಮಾಡಪ್ಪ ಅಂತ ದುಡ್ಡು ಯಾರು ಕೊಡಲಿಲ್ಲ. ಪುಕ್ಸೆಟ್ ಅಡ್ಮಿಷನ್ ಕೊಡ್ತಪ್ಪ 1 ತಿಂಗಳು ಅಂತ ಯಾರು ಕೊಡಲೇ ಇಲ್ಲ. ಸೊ ನಾನು ನಿಮಗೇನು ಮಾಡ್ತಂದ್ರೆ, ಎಲ್ಲ ರೀತಿಯಿಂದ ಅತಿ ಕಡಿಮೆ ಶುಲ್ಕದಲ್ಲಿ, ಬರೀ ಸರ್ಕಾರಿ ಶುಲ್ಕ ತುಂಬಿದ್ರೆ ಸಾಕು. ನೀವು ₹1 ನಮ್ಮ ಸರ್ವಿಸ್ ಚಾರ್ಜ್ ಬೇಡ. ಏನಂತ ಹೇಳ್ತಾರೆ ಆಮೇಲೆ ನಿಮಗೆ, ಅತಿ ಕಡಿಮೆ ಶುಲ್ಕದಲ್ಲಿ ಯಾವುದೇ ಬರ್ಡನ್ ಅಲ್ಲದಂಗೆ, ಮತ್ತು ಯಾವ ಮೂಲೆಗಾರ ಎಕ್ಸಾಮ್ ಬರೀರಿ ನೀವು. ನಿಮ್ಮ ಊರಾಗ ಅಂದರೆ ನಿಮ್ಮ ಊರಾಗ ಇರಲ್ಲ, ಬಟ್ ನಿಮ್ಮ ಜಿಲ್ಲಾ ಕೇಂದ್ರದಲ್ಲಿ ಎಲ್ಲೆಲ್ಲಿ ಕೇಂದ್ರದ ಅಲ್ಲಿ ಬರ್ದ್ರಂದ್ರೂ ಏನು ಸಮಸ್ಯೆ ಇಲ್ಲ. ಎಲ್ಲರೂ ಇಲ್ಲಿಗೆ ಬರ್ಬೇಕಂತ ಹೇಳಿ BEd ಅಷ್ಟೇ ಇಲ್ಲಿ ಬರ್ರಿ, ಬೇರೆದಕ್ಕೆಲ್ಲ ಅಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಮಾಡ್ತೀನಿ. ಇದು 2 ವರ್ಷ ಕೋರ್ಸ್ ಇರ್ತದೆ. PG 4 ಸೆಮಿಸ್ಟರ್ ಬರ್ತೈತೆ. ಈಗ ರೆಗ್ಯುಲರ್ ಮೋಡು ಡಿಸ್ಟೆನ್ಸ್ ಮೋಡ್ 2 ಈಕ್ವಲ್ ಆಗಿರೋದ್ರಿಂದ ಇಲ್ಲಿ ಎಲ್ಲ ಸೇಮ್ ಇರ್ತದೆ. ಕ್ಲಾಸ್ ಒಂದೇ ಇರಲ್ಲ ನಿಮ್ಗೆ ಅಷ್ಟೇ, ಅದನ್ನ ಬಿಟ್ಟರೆ ಎಲ್ಲ ವ್ಯವಸ್ಥೆ ಸೇಮ್ ಇರ್ತೈತೆ ರೀ, ತಿಳಿತಲ್ವಾ? ಸೊ ಇದು ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನು ಮಾಡ್ಬೇಕಂದ್ರೆ, ನೀವು ಯಾರು ಆಸಕ್ತರಿದ್ದೀರಿ, ಸೊ ಅವರಿಗೆ ಏನು ಮಾಡ್ಬೇಕಂತ ನಾನು ನಂತರ ಹೇಳ್ತೀನಿ. ಸೊ ನೀವು ಕಂಪಲ್ಸರಿ PG ಮಾಡಿರಿ, ಅದಕ್ಕೆ ನನ್ನ ಸಪೋರ್ಟ್ ಸಂಪೂರ್ಣ ಇರ್ತೈತಿ. ನಿಮ್ಮ ಸರ್ಟಿಫಿಕೇಟ್ ಹೊರಗೆ ಬರೋವರೆಗೆ ಮತ್ತು ಮುಂದೆ ಹೋಗ್ತೇವೆ. ಯಾಕಂದ್ರೆ ಇವತ್ತು ಉನ್ನತ ಶಿಕ್ಷಣ ಪಡಿಲೇಬೇಕನ್ನುವಂಥ ಒಂದು ಗುರಿ ಇಟ್ಕೊಳ್ಳಿ, ಪಡೆದಿರ್ತಕ್ಕಂಥ ದೊಡ್ಡ ಅವಕಾಶಗಳು ಬಂದಾವ. ಯಾಕಂತ ಕೇಳ್ರಿ, ಇವತ್ತು 2020ರಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ಈಗ ಹೈಯರ್ ಎಜುಕೇಷನ್ ಫಸ್ಟ್ ಪ್ರಯಾರಿಟಿ ಕೊಟ್ಟಿದ್ದಾರೆ. ಫಸ್ಟ್ ಪ್ರಯಾರಿಟಿ ಹೈಯರ್ ಎಜುಕೇಷನ್ ಕೊಟ್ಟಿದ್ದಾರೆ. ಒಂದು ನಿಮಗೆ ಪ್ರಮೋಷನ್ ತಲೆಟನ್ ಮಾಡೋದು ಬೇಡ. ನಮಗೆ ಒಂದು PG ಮಾಡಲೇಬೇಕು, ಇನ್ನೊಂದು ಡಬಲ್ ಡಿಗ್ರಿ ಮಾಡಲೇಬೇಕು. ಇಷ್ಟು ಮಾಡಿ ಸಾಕು, ಭಾಳ ಭಯಂಕರ ಮಾಡೋದನ್ನು ಬೇಡ. ಮುಂದೆ ನೋಡೋದು ಮತ್ತೆ ನನ್ನ ಸೈಡ್ ಹೊಡಿರ್ಬೇಕು. ನಿಮ್ಗೆ ಏನಂತ ಎಲ್ಲ ಅಡ್ಮಿಷನ್ ಕೊಡ್ತೀನಿ, ಅದ್ರ ಬಗ್ಗೆ ಏನು ನನಗೆ ಅನುಮಾನ ಬೇಡ. ಆದ್ರೆ ಎಲ್ಲರಿಗೂ ಕಷ್ಟ ಆಗ್ತದೆ, ಓಕೆನಾ? ಸೊ ಹಾಗಾಗಿ ಇಲ್ಲಿ ಒಂದು ವಿಷಯದಲ್ಲಿ 2 ಏಕಕಾಲಕ್ಕೆ ಡಿಗ್ರಿ ತೊಗೋಬೋದು, 3 ತೊಗೊಳಕ್ಕೆ ಬರೋದಿಲ್ಲ. ಯಾಕಂದ್ರೆ ರೂಲ್ಸ್ ಸಾಕಷ್ಟು ಬೇರೆ ಬದಲಾವಣೆ ಆಗಿದೆ. ಅಂದರೆ ಏಕಕಾಲಕ್ಕೆ 2 ಡಿಸ್ಟೆನ್ಸ್ ಮಾಡ್ಬೋದು. ನೀವು BEd ಮಾಡ್ತಾ ಇದ್ರಲ್ಲ, ನೀವು ಇನ್ನೊಂದು PGನೂ ಮಾಡ್ಕೋಬೋದು. ಮೊದಲು ಇದ್ದಿಲ್ಲ ಅವಕಾಶ, ಸರಿ? ಇನ್ನು ಎಕ್ಸಾಮಿನೇಷನ್ ಕ್ಲಾಸ್ ಆಗೋದಿಲ್ಲ. BEd ಇಯರ್ ಮೋಡ್ ಇರ್ತೈತೆ, ಇದು ಸೆಮಿಸ್ಟರ್ ಮೋಡ್ ಇರ್ತೈತೆ. ಅಕಸ್ಮಾತ್ ಕ್ಲಾಸ್ ಆಯ್ತಂದ್ರೆ ತಲೆ ಕೆಡ್ಸಕ್ಕೆ ಹೋಗ್ಬೇಡಿ. 4 ಸೆಮಿಸ್ಟರ್ ಒಟ್ಟಿಗೆ ಕೂಡಿ ಬೇರೆ ಬರ್ತೈತೆ. ಯಾಕೆ ತಲೆ ಕೆಡ್ಸಿರ್ತೀನಿ? ಒಟ್ಟು ನಾ ಡೈರೆಕ್ಷನ್ ಮಾಡ್ತೇನೆ, ಅದನ್ನೆಲ್ಲ ಹೇಳಕ್ಕೆ ಹೋಗಲ್ಲ, ಓಕೆನಾ? ಸೊ ಈ ರೀತಿ ಇರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಏನಂತಂದ್ರೆ, ನಂದೊಂದು ವಿನಂತಿ ಏನಂದ್ರೆ ಸ್ನೇಹಿತರೆ, ನಮ್ಮಲ್ಲಿ ಧಾರವಾಡ ಮತ್ತು ಲಿಂಗಸೂರಿನಲ್ಲಿ ಬಹುದೊಡ್ಡ ಕೇಂದ್ರ ಇದೆ. ಬಳ್ಳಾರಿನ ಕ್ಲೋಸ್ ಮಾಡಿದೆ. ಯಾಕಂತಂದ್ರೆ ವಿಶ್ವವಿದ್ಯಾಲಯದಿಂದ ನಮಗೆ ಸಾಕಷ್ಟು ತೊಂದರೆಗಳದಾವೆ. ಯಾವ ಥರ ತೊಂದರೆ ಅಂದರೆ, ಒಂದು ಅಡ್ಮಿಷನ್ ಬರೀ ₹400 ಮಾತ್ರ ಕೊಡ್ತಾರೆ ನಮಗೆ. ಆಶ್ಚರ್ಯ ಆಕೈತೆ ನಿಮಗೆ. ಸೆಕೆಂಡರಿಗೆ 1 ಮತ್ತು ಥರ್ಡರಿಗೆ 1 ಪೈಸೆ ಕೊಡಲ್ಲ ಅವರು. ಅದ್ರ ಬಗ್ಗೆ ಹೇಳಿದ್ರೆ ನಿಮ್ಗೆ ಭಾಳ ಬೇಜಾರಾಗಿಬಿಡ್ತೈತೆ. ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗೋದು ಬೇಡ ಇವಾಗ. ಸೊ ನೋಡಿ, ಯೂನಿವರ್ಸಿಟಿಯಿಂದ ನಮ್ಗೆ ಎಷ್ಟು ಕಷ್ಟ ಆಗ್ತಂದ್ರೆ, ಸಾಕಷ್ಟು ಕೋಟ್ಯಾಂತರ ರೂಪಾಯಿ ದುಡ್ಡು ಕಟ್ತೀವಿ, ಬಟ್ ನಮಗೆ ಒಂದು ಅಡ್ಮಿಷನ್ ಬರೀ ₹400 ಮಾತ್ರ ಅವರು ರಿಟರ್ನ್ ಕೊಡ್ತಾರೆ. ನೀವೇನು ಈಗ 1,000-2,000 ರೂಪಾಯಿ ಏನು ಹೆಚ್ಚಿಗೆ ಸೇವೆ ಸುತ್ತೀವಲ್ಲ, ಅದರಿಂದ ಸಂಸ್ಥೆ ನಡೆದೈತೆ. ಅದಕ್ಕೆ ನಾವು ತಗೊಂಡಾಗಿದ್ದೀವಿ. ಅವರೆಲ್ಲ ಬಿಲ್ಡಿಂಗ್ನಾಗ ಅದ. ಸೊ ತಗೊಂಡಾಗಿದ್ದವರಿಗೂ ಬಿಲ್ಡಿಂಗ್ನಾಗಿದ್ದವ್ರಿಗೆ ವ್ಯತ್ಯಾಸ ಇದೆ, ಇದೇ ವ್ಯತ್ಯಾಸ. ಬಟ್ ತಲೆ ಕೆಡ್ಸಕ್ಕೆ ಹೋಗಲ್ಲ. ಆದ್ರೆ ತಗೊಂಡಾಗಿದ್ರೆ ಅಂದ್ರೆ 65 ಕೋರ್ಸ್ ಅದಾವೆ. ಆಮೇಲೆ ಅಲ್ಲಿಂದ 1000 ಜನ ಸ್ಟೂಡೆಂಟ್ಸ್ ಅದಾರೆ, ಎಲ್ಲರೂ PG ತೊಗೊಳಕತ್ತಾರೆ. ಅಲ್ಲಿ ಬಿಲ್ಡಿಂಗ್ನಾಗಿದ್ದಾರೆ 10 ಹುಡುಗರೆಲ್ಲ ಅವ್ರು ತಲೆ ಕೆಡ್ಸಕ್ಕೆ ಹೋಗಲ್ಲ. ಅದಕ್ಕೆ ಧಾರವಾಡದಲ್ಲಿ ಭಾಳ ದೊಡ್ಡ ಯೂನಿಟ್ ಮಾಡಿದ್ವಿ ನಾವು. ಎಲ್ಲಿ ಹೋದರೂ ಅಡ್ಮಿಷನ್ ಸಿಗ್ತೈತಿ. ಎಲ್ಲಿ ಅಡ್ಮಿಷನ್ ಸಿಕ್ಕಂದ್ರೆ ಈ ರೀತಿ ಸ್ಕೋಪ್ ಸಿಗಲ್ಲ ನಿಮಗೆ. ನಮ್ಮಲ್ಲಿ PG ಮಾಡಿದ್ರೆ ವಿತ್ ಪ್ಲೇಸ್ಮೆಂಟ್, ವಿತೌಟ್ ಪ್ಲೇಸ್ಮೆಂಟ್ ಮಾತಾಡಲ್ಲ ಒಟ್ಟಾರ. ವಿತ್ ಪ್ಲೇಸ್ಮೆಂಟ್, ನಿಮಗೆ ಪ್ಲೇಸ್ಮೆಂಟ್ ಬೇಕಾಗಿಲ್ಲ, ಬಟ್ ನೀವು ಇದರಲ್ಲೇ ಇದ್ದುಕೊಂಡು ದೊಡ್ಡ ಸಾಧನೆಗೆ ಮಾಡ್ಬೋದು ನೀವು. ಅದಕ್ಕೆ ಒಂದು ಕಡ್ಡಾಯ PG ತೊಗೊಳ್ರಿ, ಮತ್ತೊಂದು ಡಬಲ್ ಡಿಗ್ರಿ ತೊಗೊಳಕ್ಕೆ ಟ್ರೈ ಮಾಡಿ. ಇನ್ನು ಫೀಸಿನ ಬಗ್ಗೆ ನಿಮಗೆ ಸಾಕಷ್ಟು ಕಷ್ಟ ಇರ್ತದೆ. ಯಾಕಂದ್ರೆ ನೀವು ಒಬ್ಬ ಟೀಚರ್ ಇರ್ತೀರಿ, 100 ಮಂದಿ ಬೆನ್ನತ್ತಿರ್ತಾರೆ ಮನೆಯಾಗ ನಿಮಗೆ. ಹೆಂಗಂದ್ರೆ ಭಾಳ ಕಷ್ಟ ಐತೆ, ಅದ್ರ ಬಗ್ಗೆ ಹೇಳಕ್ಕೆ ಹೋಗಲ್ಲ. ಅಂದರೆ ಎಲ್ಲರೂ ನಿಮ್ಮ ಮೇಲೆ ಡಿಪೆಂಡ್ಸ್ ಇರ್ತಾರೆ, ಹೌದಲ್ವಾ? ಹಾಗಾಗಿ ಏನು ಬಡನ್ ಬೇಡ. ಅದಕ್ಕೆ ನನ್ನೊಂದು ವಿನಂತಿ ಹೇಳ್ತೀನಿ ನಿಮಗೆ, ಇದರಲ್ಲಿ ಯಾವುದೂ ತಲೆ ಕೆಡ್ಸ್ಕೊಂಡು ಹೋಗ್ಬೇಡಿ. ಕೇವಲ ಯೂನಿವರ್ಸಿಟಿ ಫೀಸನ್ನು ಮಾತ್ರ ಪೇ ಮಾಡಿ. ಫಾರ್ ಎಕ್ಸಾಂಪಲ್ MAಗೆ 9,800 ರೂಪಾಯಿ ಐತೆ ರವೀಶ್ ಸರ. ನಮ್ಮ ಹತ್ರ ಎಷ್ಟೈತೆ ಅಂದ್ರೆ ಸೇವಾ ಶುಲ್ಕ ಈ ಥರ ಎಲ್ಲ ಸಣ್ಣ ಪುಟ್ಟ ಎಲ್ಲ ಸೇವಾ ಶುಲ್ಕ ಬಂದು 14,800 ರೂಪಾಯಿ ಇರ್ತದೆ ಬೇರೆ ಹುಡುಗರಿಗೆ. 14,800 ಬೇಡ ನಮಗೆ, 5,000 ರೂಪಾಯಿ ನಮ್ಮ ಕಡೆಯಿಂದ ಮೈನಸ್ ನಿಮಗೆ. ಬರೀ ಕೇವಲ ಯೂನಿವರ್ಸಿಟಿ ಫೀಸ್ ಮಾತ್ರ ಕಟ್ಟಬೇಕು. 9,800 MA ಮಾಡ್ತಕ್ಕಂಥ ಯಾವುದೇ MA ಇರಲಿ. ಇನ್ನು MSc ಮಾಡ್ತಕ್ಕಂಥವ್ರಿಗೆ 28,000 ರೂಪಾಯಿ ಇದೆ. ಇನ್ನು ನಾವು ಸೇವಾ ಶುಲ್ಕ ತೊಗೊಂಡ್ರೆ 33,000 ತನಕ ಬರುತ್ತೆ. ನಮ್ಮಲ್ಲಿ ಏನಿಲ್ಲ, ಬರೀ ಸರ್ಕಾರಿ ಶುಲ್ಕ ಅಷ್ಟೇ ಕಟ್ಟಬೇಕು ನೀವು. ಓನ್ಲಿ ಗೋರ್ಮೆಂಟ್ ಶುಲ್ಕ ಮಾತ್ರ ಕಟ್ತಕ್ಕಂಥದ್ದು, ಅರ್ಥ ಆಯ್ತಲ್ಲ? ಇನ್ನು ಎಕ್ಸಾಮಿನೇಷನ್ ಫೀಸ್ ಅಂತೇಳಿ ಪ್ರತಿ ಸೆಮಿಸ್ಟ್ರಿಗೆ 1,500 ರೂಪಾಯಿ ಬರುತ್ತೆ. MAಗೆ, MSc 2,500 ರೂಪಾಯಿ ಬರ್ತದೆ. ಅಂದರೆ ನೀವು ಟೋಟಲ್ ಏನಂತಂದ್ರೆ ಒಂದು 13,000 26,000 ರೂಪಾಯಿದಾಗ
MA PG ಮುಗಿತೈತೆ. ಇನ್ನು ಈ ಕಡೆ ಬಂದುಬಿಟ್ರೆ ಅಂದರೆ MSc ಇದೊಂದು 63 ಮುಗಿತೈತೆ. ಇನ್ನು ಒಂದು ನಿಮ್ಮದು ಬ್ರಹ್ಮಗಂಟ ಐತಿ, ನನಗೆ ಅರ್ಥ ಆಗೈತೆ, ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಡೈರೆಕ್ಟ್ನಾಗ. ಎಕ್ಸಾಮ್ಗೆ ಇಲ್ಲಿಗೆ ಬರ್ಬೇಕನ್ನೋ ತಲೆ ಇಡೋಕೆ ಹೋಗ್ಬೇಡ್ರಿ ನೀವು, ಯಾಕಂದ್ರೆ ತುಂಬ ದೂರ ಬಂದು ಸಫರ್ ಆಗ್ತೀರಿ ನೀವು. ಈಗ ಎಷ್ಟು ನಿಮ್ಮ ಬಗ್ಗೆ ನನಗೆ ಭಾಳ ಬೇಜಾರೇನಂತ ಗೊತ್ತಾ, ನನ್ನ ಕಣ್ಣಲ್ಲಿ ನೀರು ಬರ್ತದೆ. ನೀವು ಎಷ್ಟು ಕಷ್ಟದಲ್ಲಿ ಇದ್ದೀರಿ, ಎಲ್ಲಿದ್ದೀರೋ, ಆ ಪಿಜಾಗ ಇದ್ದೀರೋ, ಎಷ್ಟು ಕಷ್ಟಪಡಕತ್ತೀರಿ ಅಂದರೆ ನನಗೆ ಒಂಥರ ಭಾಳ ಬೇಜಾರು. ಕೇಳ ರವಿ ಸರಿ ನನ್ನ ಬಗ್ಗೆ ಅದ್ರ ಬಗ್ಗೆ ಹೇಳ್ತಾರೆ. ನಾನು ಇಲ್ಲೇ ಮಕ್ಕೊಂಡಿದ್ದೀನಿ ಮತ್ತೆ ನಿಮ್ಮ ಜೊತೆ, ಅಂದರೆ ನಿಮ್ಮ ಹತ್ರ ಅಂದರೆ ಲಿಂಗಸೂರಲ್ಲಿ ಇಲ್ಲೇ ನಾನು ಕಾಲೇಜ್ನಾಗ ಇರೋದು. ನಾನು ಎಕ್ಸಾಮ್ ಮುಗಿಯೋರಿಗೆ ಅಷ್ಟೊಂದು ಕಷ್ಟಪಟ್ಟು ನಾವು ಇವತ್ತು PG ಬಟ್ ಇದರಿಂದ ಶ್ರಮ ನೀವು ಪ್ರತಿಫಲ ಸಿಗುತ್ತೆ. ಇದ್ರ ಬಗ್ಗೆ ಯಾರಿಗೆ ಅನುಮಾನ ಬೇಡ ನೋಡಿ. ಈಗ ಎಲ್ಲರಿಗೂ B.Ed ಪದವಿ ಸಿಕ್ಕಿಲ್ಲ, ಎಷ್ಟು ಜನ ಕಾಂಪಿಟೇಷನ್ ಮಾಡ್ತಾರೆ. ಅದಕ್ಕೆ ಇನ್ಮ್ಯಾಗ ತಲೆ ಕೆಡಿಸ್ಕೊಂಡು ಹೋಗಬೇಡಿ. XYZ ಯಾರು ಇದ್ರು ಅಂತಂದ್ರೆ ನೀವು ಬಂದು ಭೇಟಿಯಾರಿ, ಅವ್ರಿಗೆ ಒಂದು ಟ್ರೈನಿಂಗ್ ಕೊಡ್ತೀನಿ. ಟ್ರೈನಿಂಗ್ ಕೊಟ್ಟ ಮ್ಯಾಗ ಅವರಿಗೆ ಅನುಕೂಲ ಮಾಡೋಣ. ಒಟ್ಟು ನಿಮಗೆ ಸೀಟಿನ ಬಗ್ಗೆ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ಟು ಟ್ರೈನಿಂಗ್ ಕೊಟ್ಟು ಅವ್ರು ಸೀಟ್ ಕೊಡಿಸ್ತಾರೆ. ಅದೇನು ದೊಡ್ಡ ವಿಷಯ ಅಲ್ಲ ನಮ್ಗೆ, ಹೌದಾ? ಸೊ ಏನಂತಂದರೆ ಅಗರ B.Ed ಮುಗಿಸ್ಬಿಟ್ರಿ ಬಿಟ್ಬಿಡ್ರಿ, ನೀವು ಅಂತ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ಟು PG ಮಾಡಬೇಕು. ಅಗರ PG ಮಾಡೋಕ್ಕೆ ನಾಳೆಗೆ ನಾನೇನು ಮಾಡ್ತೀನಿ ಅಂದ್ರೆ ಅರೇಂಜ್ ಮಾಡ್ತೀನಿ. ಈಗ MSc ಮಾಡ್ಬೇಕಂದ್ರೆ ಏನಿಲ್ಲ 28 + 28 2, ಆಮೇಲೆ ಒಂದು 2 ವರ್ಷ ಒಟ್ಟು 66,000 ರೂಪಾಯಿ ಮುಗಿಯುತ್ತೆ. ₹1 ಹೆಚ್ಚಿಗೆ ಶುಲ್ಕ ಕಟ್ಟಕ್ಕೆ ಹೋಗ್ಬೇಡ್ರಿ. ಆದ್ರೆ ನಿಮಗೆ ಸ್ವಲ್ಪ ರೊಕ್ಕ ಜಾಸ್ತಿ ಅದಾವ ಪಾಕೆಟ್ನಲ್ಲಿ, ಸರ್ ಬಗ್ಗೆ ಅನುಕಂಪ ಐತೆ ಅಂತಂದ್ರೆ ನೀವೇನು ಮಾಡಿರಿ, ನಿಮಗೆ ಇಷ್ಟ ಇದ್ರೆ ಮಾತ್ರ ₹1,000 ಅಥವಾ ₹2,000 ಸೇವಾ ಶುಲ್ಕ ಕಟ್ಟ್ರಿ. ಇಲ್ಲಂದ್ರೆ ಸೇವಾ ಶುಲ್ಕ ಬೇಡ, ಶುಲ್ಕನ ಬೇಡ, ಗೌರ್ಮೆಂಟ್ ಶುಲ್ಕ ಮಾತ್ರ ಕಟ್ಬೋದು. ಯಾಕಂದ್ರೆ ನನಗೆಲ್ಲ ಕಟ್ಟೋಕ್ಕಾಗಲ್ಲ, ತಿಳಿತಲ್ವಾ? ಇಷ್ಟರಲ್ಲಿ ನಾನು ನೀವು ಅಡ್ಮಿಷನ್ ಇಲ್ಲಿ ಮಾಡಿದ್ರಂದ್ರೆ ಅಡ್ಮಿಷನ್ಗೆ